ಆರ್ಸಿಬಿ ಅಭಿಮಾನಿಗಳಿಗೆ ಇವತ್ತು ಮಹಾ ನಿರಾಸೆಯಾಗಿದೆ. ಕೆಕೆಆರ್ ವರ್ಸಸ್ ಆರ್ಸಿಬಿ ಪಂದ್ಯಕ್ಕೆ ಮಳೆ ಅಡ್ಡಿಯಾಗಿದೆ. ಸಂಜೆ 7:30 ಶುರುವಾಗಬೇಕಾಗಿದ್ದಂತಹ ಪಂದ್ಯ ವಿಳಂಬವಾಗಿದೆ. 7:30 ಗಂಟೆಗೆ ಆರಂಭವಾಗಬೇಕಾಗಿತ್ತು ಪಂದ್ಯ, ಆದರೆ ವಿಳಂಬವಾಗಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣ ಸುತ್ತಮುತ್ತಲೂ ತೀವ್ರವಾಗಿ ಮಳೆಯಾಗ್ತಾ ಇದೆ. ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರೋದ್ರಿಂದಾಗಿ ಟಾಸ್ ಮಾಡೋದು ಕೂಡ ವಿಳಂಬ ಆಯಿತು. ಹೀಗಾಗಿ ತಡವಾಗಿ ಪಂದ್ಯ ಆರಂಭ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಮಳೆ ಇದೇ ರೀತಿ ಮುಂದುವರೆದಿದ್ದೇ ಆದರೆ ಪಂದ್ಯ ರದ್ದಾಗುವಂತಹ ಸಾಧ್ಯತೆ ಇದೆ. ಇನ್ನು ಆರ್ಸಿಬಿ ಅಭಿಮಾನಿಗಳು ಇವತ್ತು ಈ ಪಂದ್ಯವನ್ನು ಕಣ್ತುಂಬಿಕೊಳ್ಬೇಕು, ಆರ್ಸಿಬಿ ಗೆಲುವು ಸಾಧಿಸಬೇಕು ಅಂತ ಈ ಬಾರಿ ಕಪ್ ನಮ್ಮದೇ ಅನ್ನುವಂತಹ ಘೋಷಣೆಗಳೊಂದಿಗೆ ತುಂಬ ಸಂತಸದಿಂದ ಕೂಡಿದ್ರು. ಆದರೆ ಆರ್ಸಿಬಿ ಅಭಿಮಾನಿಗಳಿಗೆ ಇವತ್ತು ಮಳೆ ಭಾರಿ ಶಾಕ್ ಕೊಟ್ಟಿದೆ. ಆರ್ಸಿಬಿ ಅಭಿಮಾನಿಗಳಿಗೆ ಭಾರಿ ನಿರಾಸೆ ಉಂಟಾಗಿದೆ. ಇವತ್ತು ಕೆಕೆಆರ್ ಜೊತೆಯಲ್ಲಿ ಆರ್ಸಿಬಿ ಪಂದ್ಯ ಇತ್ತು. ಪಂದ್ಯಕ್ಕೆ ಇವತ್ತು ತೀವ್ರವಾಗಿ ಮಳೆ ಆಗ್ತಾ ಇರೋದ್ರಿಂದಾಗಿ ಅಡ್ಡಿ ಉಂಟಾಗಿದೆ. ಸಂಜೆ 7:30 ಪಂದ್ಯ ಆರಂಭ ಆಗಬೇಕಾಗಿತ್ತು, ಟಾಸ್ ಕೂಡ ಆಗಬೇಕಾಗಿತ್ತು. ಆದರೆ ಶುರುವಾಗಬೇಕಾಗಿದ್ದಂತಹ ಪಂದ್ಯ ವಿಳಂಬ ಆಗಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಸುತ್ತಮುತ್ತ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಹೀಗಾಗಿ ಟಾಸ್ ಮಾಡೋದು ಕೂಡ ವಿಳಂಬ ಆಗಿದೆ. ಹೀಗಾಗಿ ಈ ಪಂದ್ಯ ತಡವಾಗಿ ಆರಂಭ ಆಗುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಏನಾದರೂ ಈ ಮಳೆ ಇದೇ ರೀತಿಯಾಗಿ ಮುಂದುವರೆದಿದ್ದೇ ಆದರೆ ಕೆಕೆಆರ್ ವರ್ಸಸ್ ಆರ್ಸಿಬಿ ಪಂದ್ಯ ರದ್ದಾಗುವಂತಹ ಸಾಧ್ಯತೆ ಇದೆ. ಇನ್ನು ದೃಶ್ಯಾವಳಿಯಲ್ಲೂ ಕೂಡ ನೋಡ್ತಾ ಇದ್ದೀರಿ, ಆರ್ಸಿಬಿ ಅಭಿಮಾನಿಗಳು ತುಂಬ ಸಂತಸದಿಂದ ಬಂದಿದ್ದರು. ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳು ವಿರಾಟ್ ಅನ್ನುವಂತಹ ಒಂದು ಬರವಣಿಗೆ ಇರುವಂತಹ ಟಿ ಶರ್ಟ್ಗಳು, ಅದೇ ರೀತಿಯಾಗಿ ವಿರಾಟ್ ಅವರ ಒಂದು ಫೋಟೋಗಳನ್ನು ಅಚ್ಚು ಹಾಕಿಸ್ಕೊಂಡಿರುವಂತಹ ಅಭಿಮಾನಿಗಳು ಕೂಡ ಬಂದಿದ್ದರು. ಆದರೆ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರೋದ್ರಿಂದಾಗಿ, ನಿರಂತರ ಮಳೆ ಆಗ್ತಾ ಇರೋದ್ರಿಂದಾಗಿ ಪಂದ್ಯಕ್ಕೆ ಅಡೆತಡೆ ಉಂಟಾಗಿದೆ. ಇನ್ನು ಈ ಪಂದ್ಯ ಮುಂದೂಡಿಕೆ ಕೂಡ ಆಗಬಹುದು ಅಥವಾ ಪಂದ್ಯ ರದ್ದಾಗುವಂತಹ ಸಾಧ್ಯತೆ ಕೂಡ ಇದೆ. ಒಂದು ವೇಳೆ ಮಳೆ ಏನಾದರೂ ನಿಂತರೆ ತಡವಾಗಿ ಈ ಪಂದ್ಯ ಆರಂಭವಾಗುತ್ತೆ. ಅಂದರೆ 7:30 ಆರಂಭವಾಗಬೇಕಾಗಿರುವಂತಹ ಮ್ಯಾಚು ಸ್ವಲ್ಪ ಕಾಲ ಮುಂದೂಡಿಕೆ ಆಗುತ್ತೆ. ಆದರೆ ಮಳೆ ಏನಾದರೂ ಮುಂದುವರೆದಿದ್ದೇ ಆದರೆ ಆಗ ಪಂದ್ಯವೇ ರದ್ದಾಗುವಂತಹ ಸಾಧ್ಯತೆ ಇದೆ.